ಅಕ್ಕ ಏನಿದೆಲ್ಲ? ಸುಶಾಂತ್ ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ವಿ, ಆದ್ರೆ ಅವನು ಈ ತರ ಎಲ್ಲ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಕಾಂಚನ ನನ್ನ ಮಗ ಅಂತವನಲ್ಲ ಕಣೆ, ಬೇರೆ ಏನೋ ಅಪಾರ್ಥ ಆಗಿದೆ. ಬೇರೆ ಏನೋ ಆಗಿದೆ ಅಂದ್ರೆ ಏನಕ್ಕ? ಅವ್ನು ಬೇರೆ ಹುಡುಗಿ ಜೊತೆ ರೂಮಲ್ಲಿ ಇದ್ದಿದ್ ನಿಜ ಅಲ್ವಾ? ನಾನು ಅಷ್ಟು ಬಡ್ಕೊಂಡೆ ಮನೆಗೆ ವಾಪಸ್ ಬಂದ್ಬಿಡು, ಇದೆಲ್ಲ ಬೇಡ, ಎಲ್ಲ ಸಾಕು ಅಂತ. ಆರಾಧನಾ 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 ಅನ್ಕೊಂಡು ನನ್ನ ಮಗ ಹಾಳಾಗೋದ. ಸಾವಿತ್ರಿ, ನಮ್ಮ ಮಗನ ಮೇಲೆ ನಮಗೆ ನಂಬಿಕೆ ಇದೆ ತಾನೆ? ಹಾಗಿದ್ಮೇಲೆ ಯಾತಕ್ಕೆ ಟೆನ್ಷನ್? ಬರೀ ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು ಅಣ್ಣ. ಈಗ ನನ್ನ ಮಗಳ ಗತಿ ಏನಣ್ಣ? ಕಾಂಚನ, ಎಷ್ಟೋ ಸಲ ನಾವು ಕಣ್ಣಿಂದ ನೋಡಿದ್ದೆ ಸುಳ್ಳಾಗುತ್ತಮ್ಮ. ಇದು ಬರೀ ಕಿವಿಯಿಂದ ಕೇಳಿರೋದಷ್ಟೇ. ಹೇಗೆ ನಂಬ್ತೀರಿ ನೀವೆಲ್ಲ ಅದನ್ನ? ಒಬ್ಬ ವ್ಯಕ್ತಿಗೆ ಮಸಿ ಬೆಳೆದ್ರೆ ಅದನ್ನು ಅಳಿಸಾಕ್ಬೋದು, ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ್ರೆ ಜೀವನ ಪರ್ಯಂತ ಅದಿರುತ್ತೆ, ಅಳಿಸಾಕಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಮಗ ಕಾಂಚನ, ನನಗೆ ನಂಬಿಕೆ ಇದೆ ಅವನು ಯಾವ ತಪ್ಪು ಮಾಡಿರೋದಿಲ್ಲ ಅಂತ ಹೇಳಿ. ಯಾವುದೋ ಹೆಣ್ಮಗು ಜೊತೆಯಲ್ಲಿ ಒಂದು ಕೋಣೆಯಲ್ಲಿದ್ದು ಮಾತ್ರಕ್ಕೆ ಅಲ್ಲಿ ಏನೋ ನಡೆದಿದೆ ಅಂತ ಯಾಕೆ ಅಪಾರ್ಥ ಮಾಡ್ಕೋತೀರಿ? ಕಾಂಚನ, ಯೋಚನೆ ಮಾಡು, ಅಲ್ಲಿ ಇನ್ನೊಂದು ಹೆಣ್ಣು ಮಗು ಇದೆ. ನಾವು ಆಡೋ ಮಾತಿಂದ ಅವಳು ಬದುಕಿ ಕಳಂಕ ಬರುತ್ತಲ್ವಾ? ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ. ಯೋಚನೆ ಮಾಡಿ ನಾಲ್ಗೇನ ಹರಿಬಿಡಬೇಕು. ಸುಶಾಂತ್ ಬರಲಿ, ಏನು ನಡೆದಿದೆ ಅಂತ ಅವನ ಬಾಯಿಂದಾನೆ ಹೊರಗಡೆ ಬರುತ್ತೆ. ಅಲ್ಲಿ ತನಕ ದಯವಿಟ್ಟು ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಲ್ತ್ಕೊಳ್ಳಿ. ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಆದ್ರೂ ಅಪ್ಪ, ಸುಶಾಂತ್ ಸ್ವಲ್ಪ ಹುಷಾರಾಗಿರ್ಬೇಕಿತ್ತಲ್ವಾ? ನಮಗ್ ಸುಶಾಂತ್ ಬಗ್ಗೆ ಗೊತ್ತು, ಅವನಂತವನಲ್ಲ, ನಿಜ. ಆದ್ರೆ ಈ ವಿಷಯ ಆಚೆ ಗೊತ್ತಾದ್ರೆ ನಮ್ ಫ್ಯಾಮಿಲಿ ಮರ್ಯಾದೆ ಏನಾಗ್ಬೇಕಪ್ಪ? ಮೀಡಿಯವ್ರು ಸುಮ್ಮನೆ ಬಿಡ್ತಾರ? ಮತ್ತೆ ಮತ್ತೆ ಇದೇ ವಿಷಯ ಹಾಕಿ ರುಬ್ಬಿಡ್ತಾರೆ. ಅದೇನೋ ಅಂತಾರಲ್ವಾ, ಅಡ್ಕೆಲ್ ಹೋದ್ಮಾನ ಆನೆ ಕೊಟ್ರು ಬರಲ್ಲ ಅಂತ. ನೀವಿಷ್ಟು ವರ್ಷಗಳಿಂದ ಸಂಪಾದಿಸಿರೋ ಹೆಸರು, ಗೌರವ ಎಲ್ಲ ಸುಶಾಂತ್ ಮಾಡಿರೋ ಈ ಒಂದು ವಿಷಯದಿಂದ ಎಲ್ಲ ಕಳ್ಕೊಂಡ್ಬಿಡತ್ತೆ. ಎಲ್ಲೋ ನಿನ್ ಮನೆ? ಎಲ್ಲಮ್ಮ ನಿನ್ ಮನೆ? ಸರ್, ಆರಾಮಾಗಿ ಮಾತಾಡಿ. ಹೇಯ್, ಮುಚ್ಚೋ ಬಾಯಿ. ಮನೆ ತೋರ್ಸೋ ತಲೆಯಲ್ಲೇ ಮಾತಾಡ್ತೀಯಾ? ಸರ್, ಏನಾಯ್ತು ಸರ್? ಆರಾಧ್ನ ಏನಾಯ್ತಮ್ಮ? ರಾಜು, ಏನಾಯ್ತು? ಏನು ಇದು? ಸರ್, ಏನಾಯ್ತು ಸರ್? ಹೇಯ್, ಯಾವ್ದಾ ಹುಡುಗಿ ಮನೆ? ಸರ್, ಅದೇ ಸರ್. ಏನಾಯ್ತು ಸರ್? ಅದಾ ಸರ್, ಏನಾಯ್ತು ಸರ್? ರೇವತಕ್ಕ, ರಾಜ್, ಏನಾಯ್ತು? ರೇವತಕ್ಕ, ಬೇಗ ಬನ್ನಿ. ಆರಾಧನಾ, ಏನಾಯ್ತೆ? ಅಯ್ಯೋ, ಏನಾಯ್ತು ಸರ್? ಏನಾಯ್ತು ಸರ್? ಏನಾಯ್ತೆ ಆರಾಧನಾ? ಆರಾಧನಾ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಹೇಳೆ? ಏನ್ ಎಡವಟ್ ಮಾಡ್ಕೊಂಡಿದ್ಯಾ? ಮಗಳು ಹೇಳಲ್ಲ ಸರ್, ಹೇಳಂತ ಕೆಲಸ ನಾ ಮಾಡಿರೋದು. ಸರ್, ಅಂತದ್ದು ಏನಾಗಿದೆ ಸರ್? ಇವ್ರು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅಲ್ವಾ? ಎಲ್ಲಿ ಹೋಗಿದ್ರು ಅಂತ ಗೊತ್ತಾ? ಸರ್, ಕೆಲ್ಸದ ಮೇಲೆಲ್ಲ ಬೇರೆ ಊರಿಗೆ ಹೋಗಿದ್ರು ಸರ್. ಇವತ್ತು ಕೆಲಸ ಇದೆ, ಅಲ್ಲೇ ಉಳಿತೀವಿ ಅಂತ ಹೇಳಿದ್ರು ಸರ್. ಎಲ್ಲ ಕತೆ ಅಷ್ಟೇ ಸರ್. ನಿನ್ನೆ ಚಿಕ್ಕಮಂಗ್ಳೂರಿನ ಒಂದು ಹೋಮ್ ಸ್ಟೇನ ಸಿಕ್ಬಿದ್ದಿದ್ದಾರೆ. ನಮ್ಮ ಸುಶಾಂತ ಪ್ರಧಾನ ಮನೆತನದ ಗೌರವ ಕಳೆಯುವಂಥ ಯಾವುದೇ ಕೆಲಸ ಮಾಡಿಲ್ಲ, ಮಾಡೋದು. ಇನ್ನು ಆ ಹುಡುಗಿ, ಅವಳು ನಮ್ಮ ಗೆಳೆಯನ ಮಗಳು, ಅವಳು ಆ ಥರದವಳಲ್ಲ. ಸಾವಿರ ಜನ ಸಾವಿರ ಮಾತಾಡಲಿ,
ಸುಶಾಂತ್ ಮತ್ತೆ ಆರಾಧನಾ ಯಾವುದೇ ತಪ್ಪು ಮಾಡಿಲ್ಲ ಅಂದ ಮೇಲೆ ನಾವು ಹೆದರುವ ಅಗತ್ಯ ಇಲ್ಲ. ಏನ್ ಸರ್ ಹೇಳ್ತಾ ಇದ್ದೀರಾ? ಇವರಿಬ್ರು ಅಂತವ್ರಲ್ಲ ಸರ್, ಇವರಿಬ್ರು ಒಳ್ಳೆ ಸ್ನೇಹಿತರು. ಪೀಸೆ ಫೈಲ್ ತಗೊಂಬ. ನಾಚಿ ಕೆಟ್ಟವಳೆ, ಇದಕ್ಕೋಸ್ಕರನಾ ನೆಪ ಹೇಳಿ ಊರ್ಗೋಗಿದ್ದು? ಈ ನನ್ನ ಮಗ ಮನೆ ಬಿಟ್ಟು ಹೋದ, ಮತ್ತೆ ವಾಪಸ್ ಬಂದ. ನಾನ್ ನಿನ್ ಜೊತೆ ಇರ್ತೀನಿ, ಇಬ್ರು ಸೇರ್ ಕಂಪ್ನಿ ಕಟ್ಟಣ ಅಂದ. ಆವಾಗ್ಲೇ ನನ್ಗೆ ಅನುಮಾನ ಇತ್ತು ಇದೇನೋ ಸರಿ ಇಲ್ಲ ಅಂತ. ಅಬ್ಬಬ್ಬಬ್ಬಬ್ಬಬ್ಬ, ನೀವಿಬ್ರು ಇಂಥ ಕೆಲಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಲೇ ಆರಾಧನಾ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋತೀನಿ ಅಂತ ಹೇಳಿ ಮಾನ ಮರಿದಿನೆಲ್ಲ 3 ಕಾಸು ಖರಾಜ್ ಹಾಕ್ಬಿಟ್ಟಲ್ಲ. ಮಹೇಶ್ ಸರ್, ಬಾಯಿ ಬಂದಂಗೆ ಮಾತಾಡಬೇಡಿ. ನಾವ್ ಯಾವ ತಪ್ಪು ಮಾಡಿಲ್ಲ ಸರ್, ಇವರೆಲ್ಲ ನಮ್ಮನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಓಹೋ, ಯಾವ ತಪ್ಪು ಮಾಡಿಲ್ವಪ್ಪ? ಅಂದ್ಮೇಲೆ ರೂಮಲ್ಲಿ ಇಬ್ರು ಏನ್ ಮಾಡ್ತಾ ಇದ್ರಿ? ಅಯ್ಯೋ, ನಮ್ಗೆ ಸಿಕ್ಕಿದೆ ಒಂದು ರೂಮ್ ಸರ್, ಆದ್ರೂ ನಾವು ಒಟ್ಟಿಗೆ ಇರ್ಲಿಲ್ಲ ಗೊತ್ತಾ. ನಾನು ಹೊರಗಡೆ ಇದ್ದೆ ಸರ್, ಆರಾಧನ ಮಾತ್ರ ರೂಮಲ್ಲಿ ಇದ್ರು. ಹಸುವಾಯ್ತು ಅಂತ ಊಟ ಕೊಡಕ್ ಹೋದೆ ಅಷ್ಟೇ. ಅಷ್ಟರಲ್ಲಿ ಅದ್ಯಾವುದೋ ಸಂಘಟನೆಯವ್ರು ಬಂದು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ರು. ತಪ್ಪು ತಿಳ್ಕೊಂಡು ಇಷ್ಟೆಲ್ಲ ರಾದ್ದಂತ ಮಾಡಿದ್ದಾರೆ ಸರ್, ಅಷ್ಟೇ. ನಿನ್ನೆಯಿಂದ ಇದೇ ಕತೆ ಹೇಳ್ತಾ ಇದ್ದಾನೆ ಇವನು. ನೋಡಿ, ನಿಮ್ಮ ಜಗಳ ಪಂಚಾಯತಿಯಲ್ಲಿ ಆಮೇಲೆ ಇಟ್ಕೊಳ್ಳಿ. ವಯಸ್ಸಿಗೆ ಬಂದಿವೆ ಹುಡುಗರು, ಆ ಮುಂದಿನ ಜೀವನ ಹಾಳಾಗಬಾರ್ದು. ಅದಕ್ಕೆ ಇವರಿಬ್ಬರನ್ನು ಬಿಡ್ತಾ ಇದ್ದೀನಿ. ಇನ್ನು ಮುಂದೆ ಬುದ್ಧಿ ಹೇಳಿ ನೆಟ್ಟಿಗೆ ಬದುಕಂಗೆ ಮಾಡೋ ಕೆಲಸ ನಿಮ್ಮದು. ಆ ಫೈಲ್ಗೊಂದು ಸೈನ್ ಮಾಡಿ, ನಾವು ಓಡ್ತೀವಿ. ಹೆಣ್ಮಕ್ಳು ಎತ್ತ ಮೇಲೆ ಸರಿಯಾಗಿ ಬೆಳೆಸ್ಬೇಕಣಮ್ಮ. ಈಗೆಲ್ಲ ಅಲ್ಲಿಯಾಗಿ ಬಿಟ್ರೆ ಹೀಗೆ ಆಗೋದು. ಎಂತ ಗತಿ ತಂದ್ಬಿಟ್ರೆ ನಮ್ಗೆ. ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊ ಬಂದಿರೋ ಮಾನ ಮರ್ಯಾದೆನೆಲ್ಲ ಒಂದೇ ಸಲ ಮಣ್ಪಾಲ್ ಮಾಡ್ಬಿಟ್ಟಲ್ಲೇ. ನೋಡ್ದೇನೆ ರೇವತಿ, ಏನ್ ಹೇಳಿದ್ದೆ ನಾನು ನಿನಗೆ? ಇವಳು ಕಂಪ್ನಿ ಕಟ್ಟೋದು ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳಿರ್ತಾನೆ. ಇವಳು ಓದ್ಕೊಂಡಿರೋ ಓದ್ಗೆ ಯಾವ್ದಾದ್ರು ಗಾರ್ಮೆಂಟ್ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂತ ಹೇಳಿದೆ ನನ್ನ ಮಾತು. ಆಹಾ, ಅವ್ಳು ತಾಳಕ್ ತಕ್ಕಂತೆ ತಕತಾಯಿ ಅಂತ ಕುಣ್ದೆ. ಈಗ ನೋಡು, ಅನಾಚಾರ ಮಾಡ್ಕೊಂಡು ಬಂದು ಮನೆ ಮುಂದೆ ನಿಂತಿದ್ದಾಳೆ. ಜನ್ಮಕ್ಕೆ ಬೆಂಕಿ ಹಾಕ. ಲೋ ಮಹೇಶ, ಆರಾಧನಾ ಎಂಥವಳು ಅಂತ ನಿನಗೆ ಗೊತ್ತಿಲ್ವೇನೋ? ರಾಜು ಒಳ್ಳೆ ಹುಡುಗ. ಅವರಿಬ್ರು ಒಟ್ಟಿಗೆ ಇದ್ರಲ್ಲ, ಇಷ್ಟು ದಿವಸ ಅವರಿಬ್ಬರಲ್ಲಿ ಇದ್ದಿದ್ದು ಶುದ್ಧವಾದ ಸ್ನೇಹನೇ. ಈಗ ಯಾರ್ದೋ ಮಾತ್ ಕಟ್ಕೊಂಡು ಅನಬಾರದು ಮಾತು ಅಂತಿದೆಯಲ್ಲೋ. ಮುಖ್ಯ ಸುಮ್ಮನೆ ಇದ್ರೆ ಸರಿ, ನಾನೇನ್ ಸುಮ್ನೆ ಮಾತಾಡ್ತಾ ಇಲ್ಲ. ಈ ನನ್ನ ಮಗ ಒಟಾರ ಬಿಟ್ಟು ಹೋದ್ನಲ್ಲ, ಅವಾಗ ಅಪ್ಪಬ್ಬಬ್ಬ ಏನ್ ನಾಟ್ಕಾಡಿದ್ದು. ಗುಳೋ ಅಂತ ಹತ್ತಿದ್ದೇನು, ಊಟ ಮಾಡ್ತಾ ಇದ್ದಿದ್ದೇನು. ಇದು ನಿಜವಾಗ್ಲೂ ಫ್ರೆಂಡ್ಶಿಪ್ ಆಗಿದ್ರೆ ಹಿಂಗೆಲ್ಲ ಆಗ್ತಾ ಇತ್ತಾ? ಆವಾಗ ನನ್ಗೆ ಅರ್ಥ ಆಗಿರ್ಲಿಲ್ಲ, ಆದ್ರೆ ಇವಾಗ ಅರ್ಥ ಆಯ್ತು ನಿಮ್ ಸ್ನೇಹ ಎಂತದು ಅಂತ.
ಬೇರೆಯವ್ರಿಗೆ ಹೋಗದಂತೆ ರೂಮ್ ಮಾಡದಂತೆ ಚೇಚೆ ಥು ಅಸಹ್ಯ. ಮಹೇಶ್ ಸರ್ ಪ್ಲೀಸ್ ಮಹೇಶ್ ಸರ್, ನಿಮ್ ಇಷ್ಟಕ್ಕೆ ಏನೇನು ಅನ್ಕೋಬೇಡಿ, ನಮ್ಮನ್ನು ನಂಬಿ. ನಂಬಿದ್ದು ಕೊಟ್ಟಲ್ಲಮ್ಮ ಕೈಗೆ ಚೆಂಬ. ಇಲ್ಲಿವರೆಗೂ ಈ ವಟಾರಕ್ಕೆ ಪೊಲೀಸರು ಕಾಲಿಟ್ಟಿರಲಿಲ್ಲ, ಬರೋವಾಗ ಮಾಡ್ಬಿಟ್ಟಲ್ಲಮ್ಮ. ಅಲ್ಲ ಇಂಥ ಕೆಲಸ ಮಾಡಿದ್ಯಲ್ಲ, ನಿನ್ನ ಯಾವನೇ ಮದುವೆ ಆಗ್ತಾನೆ? ನೀನ್ ಹಾಳಾಗ್ ಹೋಗು, ನನ್ನ ಮುಖಕ್ಕೆ ಯಾಕೆ ಮಸಿ ಬೆಳಿತಾ ಇದೀಯಾ? ಈ ವಟಾರದಲ್ಲಿ ಎಂಥ ಮರ್ಯಾದಸ್ತ ನಾನು. ಇಂಥ ಕಚಡ ಕೆಲಸ ಮಾಡ್ಕೊ ಬಂದಿದ್ಯಲ್ಲ, ನನ್ನ ಮಗಳು ಸಿರಿನ ಯಾವನೇ ಮದುವೆ ಆಗ್ತಾನೆ? ಆರಾಧನಾ ಸ್ವಭಾವ ಗೊತ್ತಿರೋರು ಯಾರು ಈ ತರ ಮಾತಾಡಲ್ಲ. ಸುಮ್ನೆ ಬಾಯಿ ಪಡ್ಕೋತಿದೀಯ ನೀನು. ಮುತ್ಕೆ, ನಮ್ಮನೆ ವಿಚಾರಕ್ಕೆ ತಲೆ ಹಾಕ್ಬೇಡ ನೀನು. ನನಗೀಗ ಗೊತ್ತಾಯ್ತು, ಅವ್ರಿಬ್ರು ನಿಮ್ ಮನೇಲಿ ಇದ್ರಲ್ಲ, ಅವಾಗ್ಲಿಂದನೂ ಹಿಂಗೆ ನಡೀತಾ ಇತ್ತ? ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೆ ತಾನೆ? ನೋಡು, ತಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವಳು. ಯಾಕೆ ಹೇಳು? ತಪ್ಪು ಮಾಡಿದ್ದಾಳೆ, ಅದಕ್ಕೆ ನಾನು ನಂಬಿ ಅಂತ ಹೇಳ್ತಾ ಇರೋದು. ರೇವತಿ, ನನ್ನ ಮಗಳು ಹಂಗೆ, ನನ್ನ ಮಗಳು ಹಿಂಗೆ ಅಂತ ಯಾವಾಗ್ಲೂ ಅಟ್ಟಕ್ಕೇರಿಸ್ತಾ ಇದ್ದೆ. ಈಗ ನೋಡು, ನಮ್ಮಿಬ್ಬರು ಪಾತಾಳ ಕರ್ಕೊಂಡು ತುಳಿದೇ ಬಿಟ್ಟಲ್ಲೇ.